ಮೇಡಮ್ ಅದೇ ನಮ್ಮೂರು ನದಿ ಇತ್ತು. ಹ್ಮ್ ನದಿಯಲ್ಲಿ ತುಂಬ ಚೆನ್ನಾಗಿ ಈಜಾಡ್ತಿದ್ವಿ. ಹ್ಮ್ ಈಜಾಡ್ಬಿಟ್ಟು ಮನೆಗೆ ಹೋಗ್ಬೇಕಾದ್ರೆ ವಾಪಸ್ಸು ನಮ್ಮವ್ವ ಜಳಕ ಮಾಡಿದ್ದು ಗೊತ್ತಾದ್ರೆ ಹೊಡಿತಾಳಂತ ಗೊತ್ತಾಗಿ ಹ್ಮ್ ಆ ನಮ್ಮ ಮನೆಗೆ ಹೋಗೋ ಹಾದಿಯಲ್ಲಿ ಮಣ್ಣು ಬಿದ್ದಿರ್ತಿತ್ತು. ಹ್ಮ್ ಆ ಮಣ್ಣು ತೊಗೊಂಡು ಮೈ ಮೇಲೆ ಹಾಕೊಂಡ್ಬಿಡ್ತಿದ್ವಿ. ನೋಡಿ, Okay. ಸ್ವಚ್ಛಾಗಿ ಸ್ನಾನ ಮಾಡಿ ಹ್ಮ್ ಮತ್ತೆ ವಾಪಸ್ ಬಂದು ಗಲೀಜು ಮೈ ಮೇಲೆ ಹಾಕೊಂಡು ಮನೆಗೆ ಹೋಗ್ತಿದ್ವಿ. ಓಕೆ ಆಗ ಹೋಗ್ಬಿಟ್ಟು ನಮ್ಮ ಅವ್ವನ ನಿಂದಿರೋದು. ಆ ನಮ್ಮವ್ವ ನೋಡೋಳು, ಓಕೆ ಗಲೀಜಾಗಿದೆ ಅಂದರೆ ಆರಾಮಾಗಿ ಓಕೆ ಇವ್ರು ಹೋಗಿಲ್ಲ ಅಂತ ಇರ್ತಿತ್ತು. ಎಲ್ಲ ನೋಡಿ ನಮ್ಮ ಅಮ್ಮಂಗೆ ಏನು ಗೊತ್ತಾಗ್ತಿದ್ರೆ ಕಣ್ಣು ಕೆಂಪಾಗ್ಯಾವ ಅಂದರೆ ಹೊಡಿಯೋಳು. ಯಾಕಂದರೆ ನೀರಲ್ಲಿ ಮುಳುಗಿ ಕಣ್ಣು ಕೆಂಪಾಗ್ಬಿಡೋದು, ರೆಡ್ಡಿಶ್ ಆಗಿರೋದು ನೋಡ್ಬಿಡೋಳು. ಆ ರೆಡ್ ಗೊತ್ತಾಗಿದ ತಕ್ಷಣ ರಪ್ಪ 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 ಹೊಡಿಯೋಳು. ಆ ಹೊಡೆತ ತಿನ್ನೋಕ್ಕೆ ನಾವು ತಪ್ಪಿಸ್ಕೊಳ್ಳೋಕ್ಕೆ ಭಾಳ ಕಷ್ಟಪಟ್ಟು ಏನೇನೋ ತುಂಟಾಟಗಳು ಮಾಡ್ತಿದ್ವಿ. ಒಂದು ಜೊತೆಗೆ ಆಟಗಳು ಆಡ್ತಿದ್ವಿ. ಬಾಲ್ಯದ ಆಟಗಳಿತ್ತು ನಮ್ಮದು. ನಮ್ಮ ಕಡೆ ಚಿನ್ಪನಿ ಅಂತ ಆಡ್ತೀವಿ, ಆಮೇಲೆ ಒಟಬ ಆಡ್ತೀವಿ, ಆಮೇಲೆ ಕಿರ್ರ್ ಅಂತ ಆಡ್ತಿದ್ವಿ, ಆಮೇಲೆ ಇದು ಆಡ್ತಿದ್ವಿ, ಏನದು ಅಂಡ್ಯಾಳ, ಆಮೇಲೆ ಗೋಲಿ ಆಟ ಆಡ್ತಿದ್ವಿ. ಹ್ಮ್ ನಮ್ಮ ಕಡೆ ಎಲ್ಲ ಆ ಆಟಗಳೇ ಉತ್ತರ ಕರ್ನಾಟಕ ಕಿರ್ ಭಾಷೆ. ಅಂತ. ಹಾಂ, ಕಿರ್ ಅಂದರೆ ಆಟೋಮೆಟಿಕ್ ಕಿರ್, ಕಿಸ್ ಗಾರ್ಗರ್ ಬೋಲಿಂದೆ ಬೋಲ್ ಅಂತೇಳಿ ಒಂದು ಆಟ ಬರುತ್ತೆ. ಒಬ್ಬರಿಂದ ಒಬ್ಬರು ಹಿಂಗೆ ಬಗ್ಗೆ ಹಿಡ್ಕೊಂಡು ಹಿಂದ್ಗಡೆಯಿಂದ ಓಡ್ ಬಂದು ಒಬ್ಬನ ಹಾರ್ತಾನೆ. ಓ ಕರೆಕ್ಟ್ ಕರೆಕ್ಟ್. ಫಸ್ಟ್ ತುದಿಯಲ್ಲಿ ಹೋಗಿ ಅವನ ಹಾರಿ ಕೂತ್ಕೋತಾನೆ, ಅವನು ಗೆದ್ದ ಅಂತ. ಅದು ಭಾಳ ಮಜವಾಗಿರ್ತಿತ್ತು. ಬಟ್ ಅದು ಯಾರು ಗೆಲ್ಲಕ್ ಆಗ್ತಿರ್ಲಿಲ್ಲ ಅವಾಗ ಮಜಾ. ಹಾರಕ್ಕೆ ಆಗ್ತಿರ್ಲಿಲ್ಲ ಅವ್ನಿಗೆ. ಯಾರೋ ಒಬ್ಬನ ಸ್ವಲ್ಪ ಸಣ್ಣಗಿರೋನು ಹಾರು ಬಂದು ನಾನು ಅವಾಗ ಸಣ್ಣ ಇದ್ದಿದ್ದು, ಭಾಳ ಮುಸ್ಲಿಮ್ ಇದ್ದೆ ಅವಾಗ, ಹಾರೆಲ್ಲ ಕೂತ್ಕೊಳ್ತಿದ್ದೆ. ಹಾಗಾಗಿ ಅದು ಮಜಾ ಸಿಗೋದು ಆಟ. ಆ ಥರದೆಲ್ಲ ಆಟ ಆಡ್ತಿದ್ವಿ ನಮ್ಮೂರಲ್ಲಿ. ಅದಾದ್ಮೇಲೆ ಹಬ್ಬಗಳು ಬಂದರೆ ಹಬ್ಬಗಳು ಎಂಜಾಯ್ ಮಾಡ್ತೀವಿ. ಪ್ರತಿ ಹಬ್ಬದಲ್ಲೂ ನಮ್ಗೆ ಹೊಸ ಬಟ್ಟೆ ಬರೋದೇ ಕಾಯ್ತಿದ್ವಿ. ಆದಮೇಲೆ ಆ ಹಬ್ಬದ ಪ್ರತಿ ರಿಚುವಲಲ್ಲೂ ನಾವು ಇರ್ತಿದ್ವಿ. ಈಗ ಹಬ್ಬಗಳಿಲ್ಲ ಮೇಡಮ್. ಹೌದು ಹೌದು. ಹಬ್ಬಗಳಿಲ್ಲ ಈಗ. ಇವು ಪಿಜ್ಜಾ ಹಬ್ಬಗಿದ್ದಾವೆ. ಪಿಜ್ಜಾ ಹಬ್ಬ, ಬರ್ಗರ್ ಹಬ್ಬ, ಎಣ್ಣೆ ಪಾರ್ಟಿ ಹಬ್ಬ ಆಗ್ಬಿಟ್ಟಿದೆ. ಎಲ್ಲ ಹಬ್ಬ. ಹಾಗೆ ಹಬ್ಬಗಳು ಹೋಗಿದ್ದಾವೆ, ಈಗ ಬರೀ ಹಬ್ಬಗಳಾಗಿದ್ದಾವೆ.